ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಗುರುವಾರ ಆಗಿರೋದ್ರಿಂದ ಇವತ್ತಿಂದ ನಾನು ವ್ರತನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುರು ರಾಘವೇಂದ್ರ ಅವ್ರದ್ದು. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು ನನ್ನ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಕಷ್ಟ ಆಯಿತು, ಆದರೂ ಪರವಾಗಿಲ್ಲ ಅಂತ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ಸೊ ಅದಾದಮೇಲೆ ಮನೆ ಒರೆಸೋಕ್ಕೆ ಅಂತೇಳಿ ಸ್ವಲ್ಪ ಗಂಜಲನ ಹಾಕ್ಕೊಂಡಿದ್ದೀನಿ. ನೀವು ಮನೆ ಒರೆಸೋಕ್ಕೆ ಸ್ವಲ್ಪ ಗಂಜಲನ ಹಾಕ್ಕೊಂಡ್ರೆ ಮನೆ ಪೂರ್ತಿ ನೀಟಾಗಿ ಕ್ಲೀನ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಚಿಕನ್ ಮಟನ್ ಎಲ್ಲ ಮಾಡಿರ್ತೀವಲ್ಲ, ಸೊ ಗಂಜಲ ಹಾಕಿ ಒರೆಸೋದ್ರಿಂದ ಎಲ್ಲನೂ ಕೂಡ ಪರಿಹಾರ ಆಗುತ್ತೆ. ಸೊ ಅದಕ್ಕೋಸ್ಕರ ಗಂಜಲನ ಹಾಕ್ಕೊಂಡು ನೀವು ಯಾವುದೇ ವ್ರತನ ಮಾಡಬೇಕಾದ್ರೆ ಅಷ್ಟೇ, ಪೂಜೆ ಮಾಡಬೇಕಾದ್ರೆ ಗಂಜಲ ಹಾಕ್ಕೊಂಡು ಮನೆ ಒರೆಸ್ಕೊಳ್ಳಿ. ಸೊ ಅದಾದಮೇಲೆ ಮನೆಯೆಲ್ಲ ಒರೆಸ್ಕೊಂಡಾದ್ಮೇಲೆ ಈಚೆ ಬಂದೆ. ಈಚೆ ಎಲ್ಲ ತೊಳ್ಕೊಂಡು ರಂಗೋಲಿ ಬಿಡೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಚಳಿ ಇತ್ತು ಸ್ವಲ್ಪ, ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ನೀರೆಲ್ಲ ಹಾಕಿ ರಂಗೋಲಿನ ಬಿಡ್ತಾಯಿದ್ದೀನಿ. ಸೊ ಇದು ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು 7 ದಿನ ವ್ರತ ಮಾಡೋದು. ಗುರುವಾರದ್ದು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಏನು ಇಷ್ಟ ಆಗುತ್ತೆ ಅಂತ ಅಂದರೆ, ನೀವು ಏನು ನಿಮಗೆ ಒಳ್ಳೆಯದಾಗಬೇಕು, ರಾಘವೇಂದ್ರ ಏನು ನಿಮಗೆ ತೋರಿಸ್ಬೇಕು, ನಿಮ್ಗೆ ಏನು ಬೇಕು ಅನ್ನೋದನ್ನ ನೀವು ಬೇಡ್ಕೊಂಡು ಈ ವ್ರತನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಈ ವ್ರತದ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ರಂಗೋಲಿ ಎಲ್ಲ ಬಿಟ್ಟು ಹೊಸ್ಲುದೆಲ್ಲ ತೊಳ್ಕೊಂಡು ರಂಗೋಲಿ ಬಿಟ್ಕೊಳ್ತಾ ಇದ್ದೀನಿ, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು. ಸೊ ನೀವು ವ್ರತ ಮಾಡಬೇಕಾದ್ರೆ ಈ ವ್ರತ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ವ್ರತನ. ಸೊ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಸ್ಟಾರ್ಟಿಂಗ್ ಏನು ನೀವು ಶುರು ಮಾಡ್ತೀರಲ್ವ ಆ ವಾರನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಲೇಬೇಕು. ಸೂರ್ಯ ಹುಟ್ಟೋದ್ರಲ್ಲಿ ನೀವು ಪೂಜೆ ಮಾಡಿಕೊಂಡು ಹುಟ್ಟೋ ಅಷ್ಟರಲ್ಲಿ ನೀವು ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಸೊ ನಿಮ್ಮ ಕೈಲಿ ಆಗಿಲ್ಲ ಅಂತ ಅಂದರೂ ಸ್ಟಾರ್ಟಿಂಗ್ ಮಾಡೋ 1 ದಿನ ಮಾತ್ರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಹರಕೆ ಕಟ್ಕೊಳ್ಳಿ. ಸೊ ಅದಾದಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಏನಾದರೂ ನೈವೇದ್ಯ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಬೆಲ್ದನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಅದಾದಮೇಲೆ ಗ್ಯಾಸ್ಗೂ ಎಲ್ಲ ಪೂಜೆ ಮಾಡಿ ಒಲೆ ಹಚ್ಕೊಂಡು ಅದಾದಮೇಲೆ ನಾನು ಇಲ್ಲಿ ಅಕ್ಕಿನ ತೊಳೆದಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಹೋಗ್ಬಿಟ್ಟು ನಾನು ದೇವ್ರ ಫೋಟೋ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ವಾರ ಸ್ಟಾರ್ಟ್ ಮಾಡ್ತೀರಾ ಆ ವಾರದ ದಿನ ನೀಟಾಗಿ ಎಲ್ಲನೂ ಎದ್ದು ಪೂಜೆ ಮಾಡ್ಕೊಳ್ಳೋಷ್ಟರಲ್ಲಿ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನೀವು ದೇವ್ರ ಫೋಟೋನ ಫಸ್ಟು ಒರೆಸ್ಕೊಳ್ಬೇಕು. ನಿಮ್ಮ ದೇವ್ರ ಫೋಟೋ ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ದೇವ್ರ ಫೋಟೋ ಏನಿದೆ ಅದನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಅದಕ್ಕೆ ಗಂಧನ ಇಡಬೇಕು. ನೀವು ಯಾವತ್ತೂ ಅಷ್ಟೇ ರಾಘವೇಂದ್ರನಿಗೆ ಕುಂಕುಮ ಅರಿಶಿನ ಇದನ್ನೆಲ್ಲ ಇಡೋಕ್ಕೆ ಹೋಗಬೇಡಿ. ರಾಘವೇಂದ್ರ ಸ್ವಾಮಿಗೆ ಗಂಧನೇ ಪ್ರಿಯವಾಗಿದ್ದು ಅವ್ರಿಗೆ ಗಂಧನೇ ಹಚ್ಚಬೇಕು. ನೀವು ಅರಿಶಿನ ಕುಂಕುಮ ಈ ಥರದ್ದು ಯಾವುದೂ ಕೂಡ ಇಡಬೇಡಿ. ರಾಘವೇಂದ್ರ ಸ್ವಾಮಿಗೆ ಗಂಧ ಪ್ರಿಯ ಆಗಿರೋದ್ರಿಂದ ಗಂಧನ ಇಡಿ. ಸೊ ಬೇಕಾದರೆ ನೀವು ಬಸವೇಶ್ವರಂಗೆ ಆಂಜನೇಯಂಗೆ ಬೇಕಾದರೆ ಕುಂಕುಮನ ಇಟ್ಕೊಳ್ಬೋದು. ಆದರೆ ರಾಘವೇಂದ್ರ ಸ್ವಾಮಿ ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ಯಾವುದಕ್ಕೂ ಕೂಡ ನೀವು ಅರಿಶಿನ ಕುಂಕುಮನ ಇಟ್ಕೊಳ್ಬೇಡಿ. ಸೊ ಅದಾದಮೇಲೆ ನೀವು ಪೂಜೆ ಮಾಡೋ ದಿನ ನಿಮಗೆ ರಾಘವೇಂದ್ರ ಸ್ವಾಮಿ ಫೋಟೋಗೆ ಗೆಜ್ಜೆ ವಸ್ತ್ರನ ಹಾಕ್ಕೊಳ್ಳಿ. ಸೊ ಇದು ಕೂಡ ಮೇನ್ ಆಗಿರುತ್ತೆ. ಗೆಜ್ಜೆ ವಸ್ತ್ರನ ದೇವ್ರ ಫೋಟೋಗೆ ಹಾಕ್ಕೊಂಡು ನಂತರ ನೀವು ಅಲಂಕರಣ ಮಾಡ್ಕೊಳ್ಬೋದು. ಹೂವಿನಿಂದ ಯಾವುದಾದ್ರೂ ಹಾರಗಳಿಂದ ನೀವು ಅಲಂಕರಣ ಮಾಡ್ಕೊಳ್ಬೋದು. ಆದರೆ ದೇವರಿಗೆ ಪ್ರಿಯ ಅಂತ ಅಂದರೆ ತುಳಸಿ. ನೀವು ತುಳಸಿನ ಮನೆ ಹತ್ರ ಬಿಟ್ಟಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಮನೆ ಮುಂದೆ ತುಳಸಿ ಗಿಡನ ಹಾಕ್ಕೊಂಡಿರ್ತೀರ. ಏನಕ್ಕಂತ ಅಂದರೆ ತುಳಸಿ ರಾಯರಿಗೆ ಪ್ರಿಯವಾಗಿದ್ದು, ನೀವು ಹೊರಗಡೆನೇ ತಂದಿಲ್ಲ ಅಂದರೂ ಪರವಾಗಿಲ್ಲ, ಮನೆ ಮುಂದೆ ಇರೋ ಒಂದು ಸ್ವಲ್ಪ ತುಳಸಿನಾದರೂ ನೀವು ದೇವ್ರಿಗೆ ಹಾಕಿ. ಬಿಕಾಸ್ ಅದು ದೇವ್ರಿಗೆ ಇಷ್ಟ ಆಗಿರೋದ್ರಿಂದ ನಾವು ಅವ್ರಿಗೇನು ಇಷ್ಟ ಅದನ್ನೇ ನಾವು ಮಾಡಬೇಕು. ರಾಯರು ಸಂತೃಪ್ತಿ ಆಗಬೇಕು. ಸೊ ಅದಾದಮೇಲೆ ನಿಮ್ಮ ಹತ್ರ ಏನಿದೆ ಗುಲಾಬಿನೋ ಇಲ್ಲಾಂದರೆ ಸಾಮಂತಿಗೆ ಹೂವನೋ ಯಾವುದಾದ್ರೂ ಪರವಾಗಿಲ್ಲ, ಅದ್ರ ಜೊತೆಗೆ ಹಾಕಿ ನೀವು ತುಳಸಿ ಗಿಡನ ಸ್ವಲ್ಪನಾದರೂ ಕೂಡ ತುಳಸಿ ಹಾರನ ನೀವು ಹಾಕಬೇಕಾಗತ್ತೆ. ಸೊ ಅದಾದಮೇಲೆ ಇನ್ನೊಂದು ಶ್ರೇಷ್ಠ ಏನಂತ ಅಂದರೆ ರಾಯರಿಗೆ ತುಪ್ಪದ ದೀಪ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅವ್ರಿಗೆ ತುಪ್ಪದ ದೀಪ ಅಂದರೆ ಪ್ರಿಯವಾಗಿರೋದು. ಸೊ ನೀವು ತುಪ್ಪದ ದೀಪನೇ ರಾಯರಿಗೆ ಹಚ್ಚಿ ಅವತ್ತು ಬೆಳಗ್ಗೆ. ಸೊ ಅದಾದಮೇಲೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ನೈವೇದ್ಯ ಮಾಡಿ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಇಲ್ಲ. ನಿಮ್ಮ ಕೈಲಿ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಯಾವುದಾದ್ರೂ ಒಂಥರ ಹಣ್ಣು, ಬಾಳೆಹಣ್ಣು, ಕಿತ್ತಳೆಹಣ್ಣು, ಸೇಬು ಯಾವುದಾದ್ರೂ ಪರವಾಗಿಲ್ಲ, ನಿಮ್ಗೆ ಯಾವುದು ನಿಮ್ಮ ಕೈಲಾಗುತ್ತೆ ಆ ಹಣ್ಣನ್ನು ಇಕ್ಕಿ
ಅದಾದಮೇಲೆ ನೀವು ಒಂದು ಲೋಟನ ನೀರನ್ನು ಇಡಬೇಕು. ನೀವು ಏನಂತ ಅಂದರೆ ಯಾವುದೇ ವ್ರತ ಮಾಡಿ, ಈ ರಾಯ ವ್ರತ ಅಂತಲೇ ಅಲ್ಲ, ಯಾವುದೇ ವ್ರತ ಮಾಡಿದ್ರೂ ದೇವರಿಗೆ ನೀರನ್ನು ಇಡಬೇಕು. ಸೊ ಅದಾದಮೇಲೆ ಒಂದು ಅಕ್ಷತೆನ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಅಕ್ಷತೆ ಬೇಕಾಗುತ್ತೆ. ಸೊ ನೀವು ಅಕ್ಷತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ, ಅದಕ್ಕೆ ಸ್ವಲ್ಪ ತುಪ್ಪ, ಅರಿಶಿನ, ಕುಂಕುಮ ಇಷ್ಟನ್ನು ಹಾಕಿ ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಕೊಂಡು ಫಸ್ಟು ರಾಯರಿಗೆ ಪೂಜೆ ಮಾಡ್ಕೊಳ್ಳಿ. ನಿಮ್ಗೇನಾಗಬೇಕು ಅದನ್ನು ಬೇಡ್ಕೊಳ್ಳಿ. ಸೊ ಅದಾದಮೇಲೆ ಒಂದು ಬಿಳಿ ಬಟ್ಟೆಗೆ ಅರಿಶಿನ ಹಚ್ಚಿಟ್ಕೊಳ್ಳಿ. ಸೊ ಆ ಅರಿಶಿನದೊಳಗಡೆ 21 ರೂಪಾಯಿ ಕಾಯಿನ್ನ ನೀವು ರೆಡಿ ಮಾಡಿಕೊಂಡಿರಬೇಕು. ನಿಮ್ಗೇನು ಬೇಕೋ ಆ ಕಾಯಿನ್ನ ಇಟ್ಕೊಂಡು ದೇವರಿಗೆ ನಿಮಗೇನು ಬೇಡ್ಕೋಬೇಕು, ನೀವು ನಮ್ಮ ಮನೆಗೆ ಕಷ್ಟ ಪರಿಹಾರ ಆಗಲಿ ಅಂತನೋ, ಇಲ್ಲ ನಮಗೆ ಒಂದು ಕೆಲಸ ಸಿಗಲಿ ಅಂತನೋ, ಇಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತನೋ, ನಮ್ಮ ಸಾಲ ಎಲ್ಲ ತೀರಲಿ ಅಂತನೋ, ನಿಮ್ಮ ಇಚ್ಛೆ ನಿಮಗೇನು ಬೇಕು ಅದನ್ನು ನೀವು ಬೇಡ್ಕೊಳ್ಳಿ. ನೀವು 2-3ನ ಬೇಡ್ಕೊಳ್ಬೇಡಿ. ನಿಮ್ಗೇನಾಗಬೇಕು ಅದು ಒಂದನ್ನು ಬೇಡ್ಕೊಳ್ಳಿ. ನಿಮ್ಗೇನು ಮೇಯ್ನಾಗಿ ಆಗಬೇಕು, ನಿಮ್ಗೇನು ಕೆಲಸ ಆಗಬೇಕು ಒಂದನ್ನು ಮಾತ್ರ ಬೇಡ್ಕೊಳ್ಳಿ. 2-3 ಬೇಡ್ಕೊಂಡ್ರೆ ಅದು ನೆರವೇರಲ್ಲ. ಒಂದನ್ನು ನೀವು ಬೇಡ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ಅದು ಆ ರಾಯರು ನಿಮಗೆ ಕರುಣಿಸ್ತಾರೆ. ಸೊ ಅದಾದಮೇಲೆ ಆ ರಾಯರು ಕರುಣಿಸ್ತಾರೆ ನಿಮಗೆ. ನೀವು ಸ್ವಲ್ಪ ಅಕ್ಷತೆನ ಇಟ್ಕೊಂಡು ನಿಮ್ಗೇನಾಗಬೇಕು, ನಿಮ್ಗೇನು ಕಷ್ಟ ಪರಿಹಾರ ಆಗಬೇಕು ಅದನ್ನು ಕೂಡ ಬೇಡ್ಕೊಳ್ಳಿ. ರಾಯರು ನಿಮಗೆ ತುಂಬಾ ನಿಮ್ಗೆ ಗೊತ್ತಿರೋ ಹಾಗೆ, ನೀವು ಯಾರನ್ನ ರಾಯರನ್ನ ನಂಬಿರ್ತೀರ ಅವ್ರು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ. ನಿಮ್ಮ ಕಷ್ಟದಲ್ಲಾಗಲಿ, ನಿಮ್ಗೆ ಏನೇ ಕಷ್ಟ ಇದ್ರೂ ಕೂಡ ಅವ್ರು ನಿಮ್ಮ ಜೊತೆ ನಿಲ್ತಾರೆ. ಸೊ ನಂಬಿದವ್ರಿಗೆ ಇದು ಅನುಭವ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಆ ಅಕ್ಷತೆ ಇಟ್ಕೊಂಡು ನೀವು ನಿಮ್ಗೇನು ಅನಿಸುತ್ತೆ ಅದನ್ನು ಬೇಡಿಕೊಂಡು ರಾಯರಿಗೆ ಸಮರ್ಪಣೆ ಮಾಡಿ. ನಂತರ ನೀವು ಬಿಳಿ ಬಟ್ಟೆಗೆ ಅರಿಶಿನ ಹಚ್ಚಿಟ್ಕೊಂಡಿರೋ ಬಟ್ಟೆಯನ್ನು ತಗೊಂಡು 21 ರೂಪಾಯಿ ಕಾಯಿನ್ನ ಅದರೊಳಗಡೆ ಹಾಕ್ಕೊಳ್ಳಿ. ಅದರೊಳಗಡೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಅಕ್ಷತೆನೂ ಕೂಡ ಬೇಡ್ಕೊಂಡು ಹಾಕಿ, ಸ್ವಲ್ಪ ಒಂದು ಹೂವನ್ನು ಕೂಡ ಹಾಕಿ, ಗುಲಾಬಿ ಹೂವನ್ನು ಯಾವುದು ಹೂವು ಇದೆ ಆ ಹೂವನ್ನು ಹಾಕಿ, ಅದ್ರ ಜೊತೆಗೆ ಒಂದು ಚಿಟಿಕೆ ಅರಿಶಿನ, ಕುಂಕುಮ ಹಾಕ್ಕೊಂಡು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ತಾ, ರಾಯರನ್ನ ನೆನೆಸ್ಕೊಳ್ತಾ 3 ಗಂಟೆನ ಕಟ್ಟಿ ನಿಮ್ಗೇನಾಗಬೇಕು ಅದನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಈ ಒಂದು ನಾನೇನು ಹೇಳಿದೆ ಅದನ್ನು ಮಾಡಬೇಕು. ನಾನೇನು ಹೇಳಿದೆ ಅದೇ ಥರನೇ ಮಾಡಿ ಮನಸ್ಸಲ್ಲಿ ರಾಯರನ್ನ ಮತ್ತು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಈ 3 ಗಂಟನ್ನು ನೀವು ಬಿಗಿಯಾಗಿ ಗಂಟು ಹಾಕ್ಕೊಂಡು ದೇವ್ರ ಫೋಟೋ ಮುಂದೆ ನೀವು ಇಟ್ಕೊಳ್ಬೇಕು. ಸೊ ಅದಾದಮೇಲೆ ನೀವು ಮಹಾಮಂಗಳಾರತಿ ಏನು ಮಾಡ್ತೀರಾ, ಇಲ್ಲಾಂದರೆ ಕರ್ಪೂರನ ಹಚ್ತೀರ. ಯಾವುದೇ ಒಂದು ಪೂಜೆ ಸಂಪೂರ್ಣ ಆಗಬೇಕು ಅಂತಂದರೆ ಕರ್ಪೂರದಿಂದ ಪೂಜೆ ಮಾಡಿದಾಗಲೇ ಆ ಪೂಜೆ ಸಂಪೂರ್ಣ ಆಗೋದು. ನೀವು ಬರೀ ಕಡ್ಡಿ ಹಚ್ಕೊಂಡ್ರೆ, ಗಂಧಕಡ್ಡಿ ಹಚ್ಚಿದ್ರೆ ಮಾತ್ರ ಅದು ದೇವ್ರಿಗೆ ಪೂಜೆ ಸಲ್ಲೋದಿಲ್ಲ. ನೀವು ಲಾಸ್ಟಲ್ಲಿ ನೀವು ಮುಗ್ದಾದ್ಮೇಲೆ ಕರ್ಪೂರದಲ್ಲಿ ನೀವು ಆರತಿ ಬೆಳಗಲೇಬೇಕು. ಆವಾಗಲೇ ಯಾವುದೇ ಒಂದು ಪೂಜೆ ಆದರೂ ಅಷ್ಟೇ ಸಂಪೂರ್ಣಗೊಳ್ಳೋದು. ಸೊ ಅದಕ್ಕೋಸ್ಕರ ನೀವು ಅದೆಲ್ಲ ಕಟ್ಟಿ ದೇವ್ರ ಫೋಟೋ ಮುಂದೆ ಇಟ್ಕೊಂಡು ಅದಾದಮೇಲೆ ನೀವು ಮಾಡಿರೋಂತಹ ಏನು ನೈವೇದ್ಯ ಮಾಡಿದ್ದೀರಾ ಅದನ್ನು ದೇವರಿಗೆ ಸಮರ್ಪಿಸಿ, ಹೂವು ತಗೊಂಡು ಅದಕ್ಕೆ ಸಮರ್ಪಣೆ ಮಾಡಿ, ದೇವ್ರಿಗೆ ಒಳ್ಳೆಯದಾಗಲಿ, ಇದನ್ನೆಲ್ಲ ನಿಮಗೆ ಮಾಡಿದ್ದೀನಿ, ನಮ್ಮ ಕಷ್ಟ ಎಲ್ಲ ನೀನೇ ಪರಿಹರಿಸ್ಬೇಕು ತಂದೆ ರಾಯರೇ, ನೀವು ನನ್ನ ಜೊತೇಲಿ ಇರಿ ರಾಯರೇ ಅಂತ ಹೇಳಿ ನಿಮ್ಗೇನು ಅನಿಸುತ್ತೆ ಅದನ್ನು ಬೇಡ್ಕೊಳ್ಳಿ. ರಾಯರು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ನೀವೇ ಅಂದ್ಕೊಳ್ತೀರಾ ನಮ್ಮ ರಾಯರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ. ಸೊ ಅದಾದಮೇಲೆ ನೀವು ಕರ್ಪೂರದಲ್ಲಿ ಪೂಜೆ ಮಾಡ್ಕೊಳ್ಳಿ. ಕರ್ಪೂರ ಹಚ್ಚಿ ನೀವು ಮಹಾಮಂಗಳಾರತಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ. ರಾಯರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ನೀವು ನೋಡಿರೋ ಹಾಗೆ ರಾಯರು ನನ್ನ ಜೊತೆ ಎಂದಿಗೂ ಇರ್ತಾರೆ. ನಾನು ಪೂಜೆ ಮಾಡಿದಾಗೆಲ್ಲ ನನಗೆ ರಾಯರು ವರ ಕೊಟ್ಟೇ ಕೊಡ್ತಾರೆ. ಸ್ವಲ್ಪ ಲೇಟ್ ಆದರೂ ಅಷ್ಟೇ, ಬೇಗ ಆದರೂ ಅಷ್ಟೇ, ಆದರೆ ಯಾವಾಗಲೂ ರಾಯರು ನಮ್ಮ ಜೊತೆ ಇರ್ತಾರೆ. ನಮ್ಮ ಕಷ್ಟ ಪರಿಸ್ಥಿತಿಯಲ್ಲೂ ನಮ್ಮ ಜೊತೆ ಇದ್ದಾರೆ. ನಾನಂತೂ ರಾಯರನ್ನ ತುಂಬ ನಂಬ್ತೀನಿ. ನನಗೆ ಯಾವತ್ತೂ ಅಷ್ಟೇ ನನ್ನ ಕಷ್ಟದಲ್ಲೆಲ್ಲ ಅವ್ರ ಜೊತೆ ನಿಂತಿದ್ದಾರೆ. ಸೊ ಅವ್ರು ಕೊಟ್ಟಿರೋ ಹೂ ಪ್ರಸಾದನ ನಾನು ಮುಡ್ಕೊಂಡಿದ್ದೀನಿ. ಅವ್ರು ಕೊಟ್ಟಿರೋ ಪ್ರಸಾದನ ಮತ್ತೆ ದೇವರಿಗೆ ಕೊಡಬೇಡಿ. ಫಸ್ಟು ಕೊಟ್ಟಿರೋ ಪ್ರಸಾದನ ನೀವು ಮುಡ್ಕೊಳ್ಳಿ, ಇಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ನೀವೇ ನೋಡ್ತಾ ಇರ್ಬೋದು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ, ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ರಾಯರ ಮುಂದೆ ಹೇಳ್ಕೊಳ್ಳಿ. ನೀವು ಬೇರೆಯವ್ರ ಮುಂದೆ ಕಷ್ಟ ಹೇಳ್ಕೊಂಡ್ರೆ ಅವ್ರು ನಿಮ್ಮ ಮುಂದೆ ಸಮಾಧಾನ ಮಾಡೋ ಥರ ಮಾಡ್ತಾರೆ, ಆದರೆ ಹಿಂದೆ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಆದರೆ ದೇವ್ರ ಮುಂದೆ ನಿಮ್ಮ ಕಷ್ಟ ಹೇಳ್ಕೊಳ್ಳಿ, ಯಾವತ್ತೂ ನಿಮ್ಮ ಜೊತೆ ನಿಂತ್ಕೊಳ್ತಾರೆ ದೇವರು. ಸೊ ನಮ್ಮ ರಾಯರು ಅಷ್ಟೇ, ನಮಗೇನೇ ಕಷ್ಟ ಇದ್ದರೂ, ನಮ್ದು ಏನೇ ನೋವಿದ್ರೂ ಕೂಡ ಅವ್ರ ಮುಂದೆ ಹೇಳ್ಕೊಂಡ್ರೆ ಅವ್ರು ಪರಿಹಾರ ಮಾಡ್ತಾರೆ. ಸೊ ಈ ಒಂದು ವ್ರತನ 7 ದಿನ ಮಾಡಬೇಕು, 7 ಗುರುವಾರನ ಮಾಡಬೇಕು. ನೀವೇನಾದರೂ ಇಲ್ಲ 7 ದಿನ ಕಂಟಿನ್ಯೂಸ್ ಆಗಿ, ಇವಾಗ ಗುರುವಾರ, ಶುಕ್ರವಾರ, ಶನಿವಾರ ಆ ಥರ ಕಂಟಿನ್ಯೂಸ್ ಆಗಿ ಮಾಡಿದ್ರು ಮಾಡ್ಬೋದು. ಇಲ್ಲ ಅಂತಂದರೆ 7 ದಿನ ಏನಿದೆ 7 ಗುರುವಾರನೂ ಕೂಡ ನೀವು ಮಾಡ್ಬೋದು. ನೀವು ಈ ವ್ರತ ಮಾಡಬೇಕಾದ್ರೆ ಯಾವುದೇ ಥರ ನಾನ್ ವೆಜ್ ಕೂಡ ಮನೇಲಿ ಇಟ್ಕೊಳ್ಬೇಡಿ
ಮತ್ತು ನೀವು ತಿನ್ನಬೇಡಿ. ಆ ದಿನ ನಾನ್ ವೆಜ್ ಕೂಡ ಮಾಡಬೇಡಿ. ನೀವೇನಾದರೂ ಗುರುವಾರದ ಹೊತ್ತು ಮಾತ್ರ ಮಾಡಿದ್ರೆ ಗುರುವಾರದ ಹೊತ್ತು ಬಿಟ್ಟು ಬೇರೆ ದಿನ ಬೇಕಾದರೆ ಮಾಡಿಕೊಡಿ. ಆದರೆ ಗುರುವಾರದ ಹೊತ್ತು ನೀವು ಮನೇಲಿ ನಾನ್ ವೆಜ್ ಎಲ್ಲ ಮಾಡಬೇಡಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ 6 ಗಂಟೆ ಒಳಗಡೆ ಈ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಸೊ ನೀವು ಕೂಡ ಈ ಥರ ಒಂದು ರಾಯರಿಗೆ ಏನು ನೀವು ಅಂದ್ಕೊಂಡಿದ್ದೀರಾ ಅದನ್ನ ವ್ರತ ಮಾಡಿ ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳಿ, ನಿಮ್ಮ ಕಷ್ಟ ಸುಖನ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಈ ವ್ರತ ಕೈಗೊಂಡಾಗ ನೀವು ಉಪವಾಸ ಇರ್ಬೋದು. ನಿಮ್ಮ ಕೈಲಿ ಆಗಲ್ಲ ಅಂತಂದರೆ, ಇಲ್ಲ ಹುಷಾರಿಲ್ಲ ಅಂತಂದರೆ, ವಯಸ್ಸಾಗಿದ್ದರೆ, ಇಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ, ಸೊ ನೀವು ಉಪವಾಸ ಮಾಡೋ ಹೋಗಿಲ್ಲ. ನೀವು ಉಪವಾಸ ಮಾಡೋಕ್ಕಾದ್ರೆ ಮಾಡ್ಬೋದು, ಉಪವಾಸ ಮಾಡಲೇಬೇಕು ಅಂತ ಏನಿಲ್ಲ. ನಿಮಗೆ ಅನುಕೂಲವಾಗಿ ನೀವು ಪೂಜೆ ಮಾಡೋವರೆಗೂ ನೀರು ಕೂಡ ಕುಡಿಬೇಡಿ. ಅದಾದಮೇಲೆ ಊಟ ಬೇಕಾದರೆ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ನಿಮ್ಮ ಹತ್ತಿರ ಯಾವುದಾದ್ರೂ ರಾಯರ ಗುಡಿ ಇದೆ, ರಾಯರ ದೇವಸ್ಥಾನ ಇದ್ದರೆ ಅಲ್ಲೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಬಾಯ್ ಬಾಯ್.